ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಜಲಿ ಬಲ್ರಾಮ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಈಸಿ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಹೇಳಿದ್ದೀನಿ. ಅಂದ್ರೆ ಎ ಬಿ ಎಕ್ಸಾಮ್ ನಲ್ಲಿ ಏನ್ ಟಿಪ್ಸ್ ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ ಸ್ವಲ್ಪ ಓದೋದಕ್ಕೆ ಅಂತ. ಸೊ ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ಎಷ್ಟೊಂದ್ ಜನಕ್ಕೆ ಅಂದ್ರೆ ಬೇರಾಕ್ಸ್ ಇಟ್ಕೊಂಡು ಹೆಂಗೆ ಕ್ವಶನ್ ನ ನೋಡ್ಕೊಂಡು ಬೇರಾಕ್ಸ್ ಅಲ್ಲಿ ಹುಡ್ಕೋದು ಅಂತ ಗೊತ್ತಿಲ್ಲ. ಸೊ ಆತರ ಯಾವ್ದಾದ್ರು ಗೊತ್ತಿಲ್ಲ ಅಂತಂದ್ರೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಬೇರಾಕ್ಸ್ ಇಟ್ಕೊಂಡು ಎಕ್ಸಾಮ್ ಅಲ್ಲಿ ಆ ಕ್ವಶನ್ ನೋಡ್ಕೊಂಡು ಹೆಂಗೆ ಬೇರಾಕ್ಸ್ ಅಲ್ಲಿ ಹುಡ್ಕೋದು ಅಂತ ಹೇಳ್ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ನಾನು ಕ್ವಶನ್ ನ ಇಲ್ಲಿ ಓದ್ಬಿಟ್ಟು ಅಲ್ಲಿ ಹುಡುಕ್ತೀನಿ. ನೀವು ಬೆಟರ್ ಏನಂತ ಅಂದ್ರೆ ಬೇರಾಕ್ಸ್ ಇದೆ ನಿಮ್ಮ ಹತ್ರ, ಅದನ್ನ ನೀವು ಇಟ್ಕೊಳ್ಳಿ. ಸೊ ನಾನು ಯಾವ ಬೇರಾಕ್ಸ್ ಹೇಳ್ತೀನಿ, ಯಾವ ಬೇರಾಕ್ಸ್ ನೇಮ್ ಹೇಳ್ತೀನಿ ಅದನ್ನ ತೆಗ್ದ್ಬಿಟ್ಟು ಆ ಪೇಜ್ ನಂಬರ್ ಹೇಳ್ತೀನಿ. ನಾನು ಆ ಪೇಜ್ ನಂಬರ್ ಮತ್ತೆ ಆ ಸೆಕ್ಷನ್ ಅಥವಾ ಆರ್ಟಿಕಲ್ ಅಲ್ಲಿ ಓದಿದ್ರೆ ನಿಮ್ಗೂ ಗೊತ್ತಾಗುತ್ತೆ ಅಂದ್ರೆ ಯಾವ್ದನ್ನ ಹೆಂಗೆ ತೆಗೆದ್ರು ಯಾವ ತರ ಹುಡುಕಿದ್ರು ಅಂತ. ಸೊ ಬೆಟರ್ ನಿಮ್ಮ ಹತ್ರ ಬೇರಾಕ್ಸ್ ಇದ್ರೆ ಈ ವಿಡಿಯೋ ನೋಡ್ತಾ ನೋಡ್ತಾನೆ ನೀವು ಹುಡುಕಿ, ಆಗ ನಿಮ್ಗೆ ಈಸಿ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್. ಸೊ ಇಲ್ಲಿ ನನ್ನ ಕ್ವಶನ್ಸ್ ಇದೆ, ನಾನು ಓದ್ತೀನಿ. ಅದಂದ್ರೆ ಅಟ್ಲೀಸ್ಟ್ ಕ್ವಶನ್ ಕೇಳಿಸ್ಕೊಳ್ಳಿ, ಗೊತ್ತಾಗಿಲ್ಲ ಅಂತಂದ್ರೆ ಬೇರಾಕ್ಸ್ ಅಲ್ಲಿ ನಾನು ಪೇಜ್ ನಂಬರ್ ಹೇಳ್ತೀನಿ, ಅದನ್ನ ಹೋಗಿ ಹುಡುಕಿ. ಸೊ ಫಸ್ಟ್ ಕ್ವಶನ್ ಬಂದು ಕಾನ್ಸ್ಟಿಟ್ಯೂಷನ್ ಇಂದ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಲಾ ಅಕಾರ್ಡಿಂಗ್ ಟು ಆರ್ಟಿಕಲ್ 13 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಆಪ್ಷನ್ ಎ ರೂಲ್, ಆಪ್ಷನ್ ಬಿ ಬೈ ಲಾಸ್, ಆಪ್ಷನ್ ಸಿ ಕಸ್ಟಮ್ಸ್ ಆರ್ ಯೂಸೇಜ್, ಆಪ್ಷನ್ ಡಿ ನನ್ ಆಫ್ ದೀಸ್ ಅಂತ ಇದೆ. ಸೊ ಫಸ್ಟ್ ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನ್ ಬುಕ್ ತೆಗಿಬೇಕು. ಸೊ ಆದಷ್ಟು ಬೇಗ ತೆಗಿಯಕ್ ಟ್ರೈ ಮಾಡಿ, ತೆಗ್ದು ಅಭ್ಯಾಸ ಆದ್ರೆ ಬರುತ್ತೆ. ಸೊ ಇದರಲ್ಲಿ ಸೆಕ್ಷನ್ ಆರ್ಟಿಕಲ್ 13 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಆರ್ಟಿಕಲ್ 13 ನೋಡೋಣ ಡೈರೆಕ್ಟ್. ಸೊ ಇಲ್ಲಿ ಆರ್ಟಿಕಲ್ 13 ಪೇಜ್ ನಂಬರ್ 4 ಅಲ್ಲಿ ಇದೆ, ನೀವು ನೋಡ್ಬೋದು. ಸೊ ನೀವೇನಾದ್ರೂ ಪೇಜ್ ನಂಬರ್ 4 ಅಲ್ಲಿ ನೋಡಿದ್ರೆ ಆರ್ಟಿಕಲ್ 13 ಕ್ಲಾಸ್ 3 ಕ್ಲಾಸ್ ಎ ಅಲ್ಲಿ ನೋಡ್ಬೋದು ಕೆಳಗಡೆ. ಅಲ್ಲಿ ಲಾ ಇನ್ಕ್ಲೂಡ್ಸ್ ಎನಿ ಆರ್ಡಿನೆನ್ಸ್, ಆರ್ಡರ್, ಬೈ ಲಾ, ರೂಲ್, ರೆಗ್ಯುಲೇಷನ್ಸ್, ನೋಟಿಫಿಕೇಶನ್, ಕಸ್ಟಮ್ ಆರ್ ಯೂಸೇಜ್ ಹ್ಯಾವಿಂಗ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ ಫೋರ್ಸ್ ಬೈ ದ ಲಾ ಅಂತ ಇದೆ. ಸೊ ಇಲ್ಲಿ ಏನಿದೆ, ಸೊ ಇಲ್ಲಿ ರೂಲು ಇದೆ, ಬೈಲಾಸು ಇದೆ, ಕಸ್ಟಮ್ ಅಂಡ್ ಯೂಸೇಜ್ ಇದೆ, ನನ್ ಆಫ್ ದಿಸ್. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ನನ್ ಆಫ್ ದಿಸ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಲಾ ಅಂತ ಕೇಳಿದ್ದಾರೆ. ಎಲ್ಲ ಲಾನೇ, ಸೊ ಯಾವ್ದನ್ನು ಲಾ ಅಂತ ಹೇಳಕ್ಕಾಗಲ್ಲ. ಸೊ ಆಪ್ಷನ್ ಡಿ ಇಸ್ ದಿ ಆನ್ಸರ್. ಸೊ ಈ ತರ ಅಲ್ಲಿ ಏನಾದ್ರು ಕ್ವಶನ್ ನಲ್ಲಿ ಆರ್ಟಿಕಲ್ ಆ ತರ ಮೆನ್ಷನ್ ಮಾಡಿದ್ರೆ ಸೊ ಅವಾಗ ಅಲ್ಲಿ ಹೋಗ್ಬಿಟ್ಟು ಆರ್ಟಿಕಲ್ ಅಲ್ಲಿ ಸರ್ಚ್ ಮಾಡ್ಬೋದು. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ನೊಂದು ಟೈಪ್ ಆಫ್ ಕ್ವಶನ್ ಕೇಳ್ತಾರೆ. ಅಂತ ಅಂದ್ರೆ ಒಂದು ಕ್ವಶನ್ ಕೇಳಿ ಆಪ್ಷನ್ ಅಲ್ಲಿ ಆರ್ಟಿಕಲ್ಸ್ ಮೆನ್ಷನ್ ಮಾಡಿರ್ತಾರೆ, ಒಂದ್ 4 ಆರ್ಟಿಕಲ್ಸ್ ನ. ಅದರದ್ದು ಹೆಂಗ್ ಹುಡ್ಕೋದು ಅಂತ ಅಂದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರೊವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಟೇಟ್ಸ್ ದಟ್ ನೋ ಟ್ಯಾಕ್ಸ್ ಕ್ಯಾನ್ ಬಿ ಲೆವಿಡ್ ಆರ್ ಕಲೆಕ್ಟೆಡ್ ಎಕ್ಸೆಪ್ಟ್ ಬೈ ಅಥಾರಿಟಿ ಆಫ್ ಲಾ. ಇಲ್ಲಿ ಆಪ್ಷನ್ ಎ ಆರ್ಟಿಕಲ್ 246, ಆಪ್ಷನ್ ಬಿ ಆರ್ಟಿಕಲ್ 256, ಆಪ್ಷನ್ ಸಿ ಆರ್ಟಿಕಲ್ 260 ಅಂಡ್ ಆಪ್ಷನ್ ಡಿ ಆರ್ಟಿಕಲ್ 265 ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆರ್ಟಿಕಲ್ಸ್ ಕೊಟ್ಟಿದ್ದಾರೆ, ನಾವು ಅಲ್ಲಿ ಹೋಗಿ ಹುಡುಕ್ಬೇಕು. ಸೊ ಫಸ್ಟ್ ಆರ್ಟಿಕಲ್ 246 ನೋಡೋಣ. ಸೊ ಇಲ್ಲಿ 246 ಆರ್ಟಿಕಲ್ ಬಂದು ಸಬ್ಜೆಕ್ಟ್ ಮ್ಯಾಟರ್ ಆಫ್ ಲಾಸ್ ಮೇಡ್ ಬೈ ಪಾರ್ಲಿಮೆಂಟ್ ಮೇಡ್ ಬೈ ದ ಲೆಜಿಸ್ಲೇಷನ್ ಆಫ್ ಸ್ಟೇಟ್ಸ್ ಇದೆ. ಸೊ ಅದಲ್ಲ. ಸೊ ಆರ್ಟಿಕಲ್ 256 ಬಂದು ಆಬ್ಲಿಗೇಷನ್ಸ್ ಆಫ್ ಸ್ಟೇಟ್ಸ್ ಅಂಡ್ ದಿ ಯೂನಿಯನ್. ಸೊ ಪೇಜ್ ನಂಬರ್ 116 ನಲ್ಲಿ ಇದೆ, ಅದು ಅಲ್ಲ. ಅಂಡ್ ಆರ್ಟಿಕಲ್ 260 ಬಂದು ಪೇಜ್ ನಂಬರ್ 118 ನಲ್ಲಿ ಇದೆ. ಜುರಿಸ್ಟಿಕ್ಷನ್ ಆಫ್ ದಿ ಯೂನಿಯನ್ ಇನ್ ರಿಲೇಷನ್ ಟು ಟೆರಿಟೋರೀಸ್ ಔಟ್ಸೈಡ್ ಇಂಡಿಯಾ. ಸೊ ಅದು ಆಗಲ್ಲ. ದೆನ್ ಆರ್ಟಿಕಲ್ 265 ಬಂದು ಟ್ಯಾಕ್ಸಸ್ ನಾಟ್ ಬಿ ಇಂಪೋಸ್ ಸೇವ್ ಬೈ ಅಥಾರಿಟಿ ಆಫ್ ಲಾ, ನೋ ಟ್ಯಾಕ್ಸ್ ಶೆಲ್ ಬಿ ಲೆವಿಡ್ ಆರ್ ಕಲೆಕ್ಟೆಡ್ ಎಕ್ಸೆಪ್ಟ್ ಬೈ ಅಥಾರಿಟಿ ಆಫ್ ಲಾ ಇದೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಆರ್ಟಿಕಲ್ 256 ಆಗುತ್ತೆ. ಸೊ ಈ ತರ. ಸೊ ಡೈರೆಕ್ಟ್ ಕ್ವಶನ್ ಅಲ್ಲಿ ಒಂದ್ ಆರ್ಟಿಕಲ್ ನ ಮೆನ್ಷನ್ ಮಾಡಿದ್ರೆ ಅದೇ ಆರ್ಟಿಕಲ್ ಹೋಗಿ ಸರ್ಚ್ ಮಾಡಬಹುದು. ಅಥವಾ ಕ್ವಶನ್ ನ ಕೇಳಿ 4 ಆರ್ಟಿಕಲ್ ಅಥವಾ 4 ಸೆಕ್ಷನ್ಸ್ ಏನಾದ್ರು ಮೆನ್ಷನ್ ಮಾಡಿದ್ರೆ ಸೊ ನೀವು ಅಟ್ಲೀಸ್ಟ್ ಅಂದ್ರೆ ಸಿಕ್ಕಿದ್ರೆ ಫಸ್ಟ್ ಆರ್ಟಿಕಲ್ ಅಥವಾ ಫಸ್ಟ್ನೇ ಸೆಕ್ಷನ್ ಅಲ್ಲೇ ಸಿಕ್ಕಿದ್ರೆ ಓಕೆ. ಸಿಕ್ಕಿಲ್ಲ ಅಂದ್ರೆ 4 ಸೆಕ್ಷನ್ ಪಟ ಅಂತ ನೋಡ್ಬೇಕಾಗುತ್ತೆ. ನೋಡ್ಬಿಟ್ಟು ಯಾವ್ದು ಕರೆಕ್ಟ್ ಅಂತ ಹಾಕ್ಬೇಕಾಗುತ್ತೆ. ಸೊ ಇದನ್ನ ನೀವು ಲೆಸ್ ದನ್ 2 ಮಿನಿಟ್ಸ್ ಅಲ್ಲಿ ಮಾಡ್ಬೇಕು. ಬಿಕಾಸ್ ಒಂದ್ ಕ್ವಶನ್ಗೆ 2 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತಗೋಬಾರ್ದು, ಅವಾಗ ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ಕಾಗಲ್ಲ. ಸೊ ಪಟ ಅಂತ ಹುಡುಕಿದ್ರೆ ಅವಾಗ ಆಗುತ್ತೆ. ನೆಕ್ಸ್ಟ್ ಎವಿಡೆನ್ಸ್ ಅಲ್ಲಿ ನೋಡೋಣ. 2 ಕ್ವಶನ್ ಅಂದ್ರೆ ಒಂದೊಂದು ಸಬ್ಜೆಕ್ಟ್ ಅಲ್ಲಿ 5 ಸಬ್ಜೆಕ್ಟ್ ಅಲ್ಲಿ 2 ಕ್ವಶನ್ ನೋಡೋಣ, ಅವಾಗ ಗೊತ್ತಾಗುತ್ತೆ ಹೆಂಗ್ ಹುಡ್ಕೋದು ಅಂತ. ಸೊ ಎವಿಡೆನ್ಸ್ ಅಂದ್ರೆ ಮುಂಚೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಇತ್ತು. ಇವಾಗ ಅದನ್ನ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಮಾಡಿದ್ದಾರೆ 2023 ಅಲ್ಲಿ. ಸೊ ಅದ್ರಲ್ಲಾದ್ರೂ ಕೇಳ್ಬೋದು, ಇದ್ರಲ್ಲಾದ್ರೂ ಕೇಳ್ಬೋದು, ಗೊತ್ತಿಲ್ಲ. ಸೊ ನಂಗೆ ಇವಾಗ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಇರೋದು ಎವಿಡೆನ್ಸ್. ಸೊ ಅದನ್ನ ನಾನು ಓದ್ತೀನಿ, ಅದ್ರಲ್ಲಿ ಹೆಂಗ್ ಹುಡ್ಕೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಕ್ವಶನ್ ಬಂದು which of the following provisions of the Indian Evidence Act 1872 says that the confession to police officer shall not be proved against him? ಇದೆ ಸೆಕ್ಷನ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಆಪ್ಷನ್ ಎ ಸೆಕ್ಷನ್ 24, ಆಪ್ಷನ್ ಬಿ ಸೆಕ್ಷನ್ 25, ಆಪ್ಷನ್ ಸಿ ಸೆಕ್ಷನ್ 26, ಆಪ್ಷನ್ ಡಿ ಸೆಕ್ಷನ್ 27 ಅಂತ. ಸೊ ನಾವೀಗ 24, 25, 26, 27 ನೋಡ್ಬೇಕು. ಸೊ ಬೇಗ 24 ನ ನೋಡೋಣ. ಸೊ ಸೆಕ್ಷನ್ 24
4 ಬಂದು 14 ಪೇಜ್ ನಂಬರ್ ಇದೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ, ನೀವು ಬೇಕಾದ್ರೆ ಹೋಗಿ ನೋಡ್ಬೋದು. 24 ಏನ್ ಹೇಳುತ್ತೆ ಅಂತಂದ್ರೆ, ಕನ್ಫೆಷನ್ ಯೂಸ್ಡ್ ಬೈ ಇಂಡ್ಯೂಸ್ಮೆಂಟ್, ಥ್ರೆಟ್ ಆರ್ ಪ್ರಾಮಿಸ್ ವೆನ್ ಇರ್ರಿಲೆವೆಂಟ್ ಇನ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಸೊ ಅದಾಗಲ್ಲ. ಸೆಕ್ಷನ್ 25 ಬಂದು ಕನ್ಫೆಷನ್ ಟು ಪೊಲೀಸ್ ಆಫೀಸರ್ ನಾಟ್ ಟು ಬಿ ಪ್ರೂವ್ಡ್. ಸೊ ನಮ್ಗೆ ಇದೇ ಬೇಕಾಗಿರೋದು ಇಲ್ಲಿ, ಕನ್ಫೆಷನ್ ಟು ಪೊಲೀಸ್ ಆಫೀಸರ್ ಶಾಲ್ ನಾಟ್ ಬಿ ಪ್ರೂವ್ಡ್ ಅಗೇನೆಸ್ಟ್ ಹಿಮ್ ಅಂತ. ಸೊ ಇದಕ್ಕೆ ಬಂದು ಆಪ್ಷನ್ ಬಿ ಸೆಕ್ಷನ್ 25 ಆನ್ಸರ್ ಆಗುತ್ತೆ. ಸೊ ಈ ತರ ಡೈರೆಕ್ಟ್ ಆನ್ಸರ್ ಸಿಕ್ಬಿಟ್ರೆ, ಅಂದ್ರೆ ತುಂಬ ಡೌಟ್ಸ್ ಇದ್ರೆ ನೀವು ಎಲ್ಲಾ ಸೆಕ್ಷನ್ಸ್ ನೋಡ್ಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆನ್ಸರ್ ಸಿಕ್ಕಿದ್ರೆ ಸೊ ಎಲ್ಲಾ ಸೆಕ್ಷನ್ ನೋಡೋ ಅವಶ್ಯಕತೆ ಇಲ್ಲ, ಆ ಸೆಕ್ಷನ್ ನೋಡಿದ್ರೆ ಸಾಕು. ಸೊ ಇದರಲ್ಲಿ ಇನ್ನೊಂದು ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾವಿಷನ್ಸ್ ಆಫ್ ದ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಡೈಯಿಂಗ್ ಡಿಕ್ಲರೇಷನ್ ಮೇ ಬಿ ಅಡ್ಮಿಟೆಡ್ ಆಸ್ ಎವಿಡೆನ್ಸ್ ಅಂತ ಇದೆ. ಸೊ ಯೂಶಲಿ ಓದಿರ್ತೀವಿ ಡೈಯಿಂಗ್ ಡಿಕ್ಲರೇಷನ್. ಇದಕ್ಕೆ ಆಪ್ಷನ್ ಎ ಸೆಕ್ಷನ್ 25, ಆಪ್ಷನ್ ಬಿ ಸೆಕ್ಷನ್ 29, ಆಪ್ಷನ್ ಸಿ ಸೆಕ್ಷನ್ 32 ಅಂಡ್ ಆಪ್ಷನ್ ಡಿ ಸೆಕ್ಷನ್ 37 ಅಂತ ಕೊಟ್ಟಿದ್ದಾರೆ. ಸೊ ನಾವು 25 ಹೋಗೋಣ. ಸೊ 25 ಬಂದು ಕನ್ಫೆಷನ್ ಟು ಪೊಲೀಸ್ ಆಫೀಸರ್ ನಾಟ್ ಟು ಬಿ ಪ್ರೂವ್ಡ್ ಅಂತ ಹೇಳುತ್ತೆ. ಸೊ ಅದಾಗಲ್ಲ. ಆಪ್ಷನ್ 29 ಬಂದು ಕನ್ಫೆಷನ್ ಅದರ್ವೈಸ್ ರಿಲೆವೆಂಟ್ ನಾಟ್ ಟು ಬಿಕಮ್ ಇರಿಲೆವೆಂಟ್ ಬಿಕಾಸ್ ಆಫ್ ಪ್ರಾಮಿಸ್ ಟು ಸೀಕ್ರೆಸಿ ಇದೆ, ಅದು ಆಗಲ್ಲ. ಅಂಡ್ 32 ಬಂದು cases in which a statement or relevant facts by the person who is dead or cannot be found etc. ಇದೆ. ಇದ್ರ ಅಂಡರ್ ಅಲ್ಲಿ ಬರುತ್ತೆ ಡೈಯಿಂಗ್ ಡಿಕ್ಲರೇಷನ್. when it relates to cause of death ಅದನ್ನ ಡೈಯಿಂಗ್ ಡಿಕ್ಲರೇಷನ್ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಸೆಕ್ಷನ್ 32 ಆಗುತ್ತೆ. ಸೊ ಡೌಟ್ ಇದೆ ಸೆಕ್ಷನ್ 37 ನೋಡ್ಬೋದು ನಾವು. ಸೊ ಸೆಕ್ಷನ್ 37 ಬಂದು ರಿಲೆವೆನ್ಸಿ ಆಫ್ ಸ್ಟೇಟ್ಮೆಂಟ್ ಆಸ್ ಟು ಫ್ಯಾಕ್ಟ್ ಆಫ್ ಪಬ್ಲಿಕ್ ನೇಚರ್ ಕಂಟೈನ್ಡ್ ಇನ್ ಸರ್ಟೈನ್ ಆಕ್ಟ್ಸ್ ಆರ್ ನೋಟಿಫಿಕೇಶನ್ ಅಂತ ಇದೆ. ಸೊ ಅದು ಆಗಲ್ಲ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಸೆಕ್ಷನ್ 32. ನೆಕ್ಸ್ಟ್ ಸಿಪಿಸಿ ಕ್ವಶನ್ಸ್ ನೋಡೋಣ. ಸಿಪಿಸಿ ಬಂದು ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾವಿಷನ್ ಆಫ್ ಸಿವಿಲ್ ಪ್ರೊಸೀಜರ್ ಕೋಡ್ 1908 ಡೀಲ್ಸ್ ವಿತ್ ದಿ ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ಸ್ ಅಂತ ಇದೆ. ಇದಕ್ಕೆ ಆಪ್ಷನ್ ಬಂದು ಸೆಕ್ಷನ್ 22, ಆಪ್ಷನ್ ಬಿ ಸೆಕ್ಷನ್ 24, ಆಪ್ಷನ್ ಸಿ ಸೆಕ್ಷನ್ 26, ಆಪ್ಷನ್ ಡಿ ಸೆಕ್ಷನ್ 28 ಇದೆ. ಸೊ ನಾವಿವಾಗ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಸಿಪಿಸಿ ಬುಕ್ಸ್ ನ ತಗೊಂಡು ಹುಡ್ಕೋಣ. ಸೆಕ್ಷನ್ 22 ಫಸ್ಟ್. ಸೊ ಸೆಕ್ಷನ್ 22 ಬಂದು ಪವರ್ ಟು ಟ್ರಾನ್ಸ್ಫರ್ ಸೂಟ್ಸ್ ವಿಚ್ ಮೇ ಬಿ ಇನ್ಸ್ಟಿಟ್ಯೂಟೆಡ್ ಇನ್ ಮೋರ್ ದನ್ ಒನ್ ಕೋರ್ಟ್ ಅಂತ ಇದೆ, ಅದಾಗಲ್ಲ. ದೆನ್ ಆಪ್ಷನ್ ಬಿ ಸೆಕ್ಷನ್ 24. ಸೆಕ್ಷನ್ 24 ಇದು ಪೇಜ್ ನಂಬರ್ ಬಂದು 11 ಅಲ್ಲಿ ಇದೆ, ನೆಕ್ಸ್ಟ್ 12 ಅಲ್ಲಿ ಇದೆ, ಬೇಕಾದ್ರೆ ನೋಡಿ. ಅಂಡ್ ಜನರಲ್ ಪವರ್ಸ್ ಆಫ್ ಟ್ರಾನ್ಸ್ಫರ್ ಅಂಡ್ ವಿತ್ಡ್ರಾಲ್ ಇದೆ, ಇದು ಆಗಲ್ಲ. ಸೆಕ್ಷನ್ 26 ಬಂದು ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ಸ್, ಎಸ್ ಇದರಲ್ಲಿದೆ. ಎವ್ರಿ ಸೂಟ್ ಶಾಲ್ ಬಿ ಇನ್ಸ್ಟಿಟ್ಯೂಟೆಡ್ ಬೈ ದಿ ಪ್ರೆಸೆಂಟೇಷನ್ ಆಫ್ ದಿ ಪ್ಲಾಂಟ್ ಆರ್ ಇನ್ ಸಚ್ ಅದರ್ ಮ್ಯಾನರ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಅಂತ ಇದೆ. ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ ಅದನ್ನ ಸೆಕ್ಷನ್ 26 ಹೇಳುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಸೆಕ್ಷನ್ 26. ಸೊ ಈ ತರ ಕ್ವಶನ್ಸ್ ಗೊತ್ತಾಯ್ತು. ಆರ್ಡರ್ ರೂಲ್ಸ್ ಈ ತರ ಕೊಟ್ಟಿರುತ್ತಲ್ಲ ಅದನ್ನ ಹೆಂಗ್ ಹುಡ್ಕೋದು ಅಂತ ಅಂದ್ರೆ, ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಆರ್ಡರ್ ಆಫ್ ಸಿವಿಲ್ ಪ್ರೊಸೀಜರ್ ಕೋಡ್ ಡೀಲ್ಸ್ ವಿತ್ ಟೆಂಪ್ರವರಿ ಇಂಜೆಕ್ಷನ್ ಅಂಡ್ ಇಂಟರ್ಲೊಕ್ಯಾಟರಿ ಇಂಜೆಕ್ಷನ್ ಅಂತ ಇದೆ. ಅಂಡ್ ಆಪ್ಷನ್ ಬಂದು ಆರ್ಡರ್ 38, ಆಪ್ಷನ್ ಬಿ ಆರ್ಡರ್ 39, ಆಪ್ಷನ್ ಸಿ ಆರ್ಡರ್ 40, ಆಪ್ಷನ್ ಡಿ ಆರ್ಡರ್ 41 ಅಂತ ಇದೆ. ಸೊ ನಾವಿವಾಗ ಆರ್ಡರ್ ಹುಡುಕ್ಬೇಕಲ್ವಾ. ಸೊ ಆರ್ಡರ್ 38 ಫಸ್ಟ್. ಆರ್ಡರ್ 38 ಬಂದ್ರೆ, ಸೊ ನೀವು ನೋಡ್ಬೋದು ಸಿಪಿಸಿ ಬುಕ್ ಏನಾದ್ರು ತಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಫ್ ಯು ಕ್ಯಾನ್ ಸಿ ಇಲ್ಲಿ ಮೇಲ್ಗಡೆ ಆರ್ಡರ್ 38, ಇಫ್ ಯು ಕ್ಯಾನ್ ಸಿ ಇಲ್ಲಿ ಮೇಲ್ಗಡೆ ಆರ್ಡರ್ 38 ರೂಲ್ 1 ಅಂತ ಕೊಟ್ಟಿದ್ದಾರೆ. ಸೊ ಆತರ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ, ಇಲ್ಲಿ ಹೆಂಗೆ ಸೆಕ್ಷನ್ಸ್ ಕೊಟ್ಟಿರ್ತಾರೆ ಬೇರೆ ಬುಕ್ ಅಲ್ಲಿ, ಅದೇ ರೀತಿ ಆರ್ಡರ್ ರೂಲ್ಸ್ ಅಂತೆಲ್ಲ ಕೊಟ್ಟಿರ್ತಾರೆ, ಅಲ್ಲೋಗಿ ನೀವು ಹುಡ್ಬೇಕಾಗುತ್ತೆ. ಸೊ ಇಲ್ಲಿ ಬಂದು ಆರ್ಡರ್ 38 ಏನ್ ಹೇಳುತ್ತೆ ಅಂತ ಅಂದ್ರೆ, ಫಸ್ಟ್ ಅರೆಸ್ಟ್ ಅಂಡ್ ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್ ಅಂತ ಇದೆ. ಸೊ ಅದಾಗಲ್ಲ. ದೆನ್ ಆರ್ಡರ್ 39 ನೋಡೋಣ. ಆರ್ಡರ್ 39 ಬಂದು ಟೆಂಪರರಿ ಇಂಜೆಕ್ಷನ್ ಅಂಡ್ ಇಂಟರ್ಲೊಕ್ಯಾಟರಿ ಆರ್ಡರ್ಸ್ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದು ಅದೇನೆ, ಟೆಂಪರರಿ ಇಂಜೆಕ್ಷನ್ ಅಂಡ್ ಇಂಟರ್ಲೊಕ್ಯಾಟರಿ ಇಂಜೆಕ್ಷನ್. ಸೊ ಇದಕ್ಕೆ ಆಪ್ಷನ್ ಬಿ ಆರ್ಡರ್ 39 ಆಗುತ್ತೆ. ಅದೇ ರೀತಿ ಆರ್ಡರ್ ರೂಲ್ಸ್ ಏನೇ ಕೊಟ್ಟಿದ್ರು ಇಲ್ಲೇ ಕೊಟ್ಟಿರ್ತಾರೆ, ನಿಮ್ಗೆ ನೋಡ್ಬೋದು ನೀವು. ಈಗ ಆರ್ಡರ್ 38 ರೂಲ್ ನಂಬರ್ 9, ಆರ್ಡರ್ 39 ರೂಲ್ ನಂಬರ್ 3 ಆ ತರ ಮೇಲೆ ಮೆನ್ಷನ್ ಮಾಡಿರ್ತಾರೆ ಮೇಲ್ಗಡೆ. ನೀವು ಅಲ್ಲಿ ನೋಡಿದ್ರೆ ನಿಮ್ಗೆ ಸಿಪಿಸಿ ಹೆಂಗ್ ಹುಡ್ಕೋದು ಅಂತ ಗೊತ್ತಾಗುತ್ತೆ. ಓಪ್ ಅರ್ಥ ಆಯ್ತು ಅಂತ. ಸೊ ನೀವು ನನ್ನ ಜೊತೆನೆ ಬೇರೆ ಆಕ್ಟ್ ಇಟ್ಕೊಂಡು ನೀವು ಹುಡುಕಿದ್ರೆ ಸೊ ನಿಮ್ಗೆ ಇನ್ನ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಒಂದ್ಸಲ ವಿಡಿಯೋ ನೋಡಿ ಆಮೇಲೆ ನೀವು ಹೋಗಿ ಹುಡ್ಕೋದ್ಕಿಂತ ನಾನು ವಿಡಿಯೋ ನೋಡ್ಕೊಂಡೆ ಬೇರೆ ಆಕ್ಟ್ ತಗೊಂಡು ಹುಡುಕಿ. ಸೊ ನೆಕ್ಸ್ಟ್
ಸೊ ನೆಕ್ಸ್ಟ್ ಇವಾಗ ನಾನು ಆರ್ಟಿಕಲ್ಸ್ ಹೆಂಗ್ ಹುಡ್ಕೋದು ಅಂತ ಹೇಳ್ಕೊಟ್ಟೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂಡ್ ಇಂಡಿಯನ್ ಎವಿಡೆನ್ಸ್ ಅಲ್ಲಿ ಸೆಕ್ಷನ್ ಹುಡ್ಕೋದ್ವಿ. ಸೊ ಅದೇ ರೀತಿ ಈಗ IPC CRPCಗೂ ಹುಡ್ಕೋದು. ಸೊ ಬೇಕು ಅಂದ್ರೆ CRPC ಯಾವ್ದು IPC ಯಾವ್ದಾದ್ರು ಒಂದು ಕ್ವಶನ್ ಹುಡ್ಕೋಣ. ಸೊ ಇವಾಗ ಬೇರೆದ್ ಯಾವ್ದಾದ್ರು ಅಂದ್ರೆ ಹಿಂದೂ ಮ್ಯಾರೇಜ್ ಆಕ್ಟ್, ಮುಸ್ಲಿಂ ಮ್ಯಾರೇಜ್ ಆಕ್ಟ್ ಅದರಲ್ಲಿ ಒಂದೆರಡು ಕ್ವಶನ್ ನೋಡೋಣ. ಸೊ ಫಸ್ಟ್ ಕ್ವಶನ್ ಬಂದು ದ ಪ್ರೊವಿಷನ್ ಫಾರ್ ಮೇಂಟೆನೆನ್ಸ್ ಪೆಂಡೆಂಟ್ ಲಿಟ್ ಇನ್ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಇಸ್ ಗಿವನ್ ಇನ್ ಆಪ್ಷನ್ ಎ ಸೆಕ್ಷನ್ 22, ಆಪ್ಷನ್ ಬಿ ಸೆಕ್ಷನ್ 23, ಆಪ್ಷನ್ ಸಿ ಸೆಕ್ಷನ್ 24, ಆಪ್ಷನ್ ಡಿ ಸೆಕ್ಷನ್ 25 ಅಂತ ಕೊಟ್ಟಿದ್ದಾರೆ. ಸೊ ನಾವು ಡೈರೆಕ್ಟ್ ಸೆಕ್ಷನ್ 22, 23, 24 ಹುಡುಕ್ಬೇಕು ಇವಾಗ. ಸೊ ಯಾವುದು ಮೇಂಟೆನೆನ್ಸ್ ಪೆಂಡೆಂಟ್ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಸೆಕ್ಷನ್ ಸೊ ಸೆಕ್ಷನ್ 22 ಬಂದು ಪ್ರೊಸೀಡಿಂಗ್ಸ್, ಅದು ಪೇಜ್ ನಂಬರ್ 12 ಅಲ್ಲಿ ಇದೆ, ನೀವು ಬೇಕಾದ್ರೆ ಹೋಗಿ ನೋಡಿ. ಪ್ರೊಸೀಡಿಂಗ್ಸ್ ಟು ಬಿ ಇನ್ ಕ್ಯಾಮರಾ ಅಂಡ್ ಮೇ ನಾಟ್ ಬಿ ಪ್ರಿಂಟೆಡ್ ಆರ್ ಪಬ್ಲಿಷ್ ಅಂತ ಇದೆ, ಅದಾಗಲ್ಲ. ಅಂಡ್ 23 ಬಂದು ಡಿಗ್ರಿ ಇನ್ ಪ್ರೊಸೀಡಿಂಗ್ಸ್, ಅದು ಆಗಲ್ಲ. ಅಂಡ್ 24 ಬಂದು ಮೇಂಟೆನೆನ್ಸ್ ಪೆಂಡೆಂಟ್ ಲಿಟ್ ಅಂಡ್ ಎಕ್ಸ್ಪೆನ್ಸಸ್ ಆಫ್ ಪ್ರೊಸೀಡಿಂಗ್ಸ್ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಸೆಕ್ಷನ್ 24 ಆಗುತ್ತೆ. ಸೊ ನಮಗೆ ಗೊತ್ತು ಅಂದ್ರೆ ಮೇಂಟೆನೆನ್ಸ್ ಪೆಂಡೆಂಟ್ ಲಿಟ್ ಅಂದ್ರೆ ಏನು, ಮೇಂಟೆನೆನ್ಸ್ ಸಿಗಕ್ಕೆ ಮುಂಚೆ ಕೋರ್ಟ್ ಪ್ರೊಸೀಡಿಂಗ್ಸ್ ದುಡ್ಡು ಏನಿರುತ್ತೆ ಅಥವಾ ಆ ಟೈಮಲ್ಲಿ ಅವ್ರ ಸ್ಪೌಸ್ಗೆ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಏನ್ ಎಕ್ಸ್ಪೆನ್ಸಸ್ ಕೊಡ್ಬೇಕು ಅದನ್ನ ಮೇಂಟೆನೆನ್ಸ್ ಪೆಂಡೆಂಟ್ ಲಿಟ್ ಅಂತಾರೆ. ಸೊ ಅದು ಸೆಕ್ಷನ್ 24 ಪೇಜ್ ನಂಬರ್ 13 ಅಲ್ಲಿ ಇದೆ, ನೀವು ಹೋಗ್ಬೇಕಾದ್ರೆ ನೋಡ್ಬೋದು. ಸೊ ಈ ತರ ಹುಡುಕ್ಬೇಕು. ಅಂಡ್ ಇನ್ಯಾವ್ದಾದ್ರು ಒಂದು ಫ್ಯಾಮಿಲಿ ಲಾ ಕ್ವಶನ್ ನೋಡೋಣ. ಅಂದ್ರೆ ಡೆಫಿನೇಷನ್ ನಾನು ಹೇಳಿದೆ ಅಲ್ವಾ ಅವಾಗಲೇ, ಅಂದ್ರೆ ಡೆಫಿನೇಷನ್ ತರ ಕ್ವಶನ್ಸ್ ಬರುತ್ತೆ, ಅದನ್ನ ಹೆಂಗ್ ಹುಡುಕೋದು ಅಂತ. ಸೊ ನೀವು ಫಸ್ಟ್ ಒಂದ್ಸಲ ಎಲ್ಲಾದದ್ದು ಅಂದ್ರೆ ಸೆಕ್ಷನ್ 2 ಬರುತ್ತಲ್ಲ ಎಲ್ಲಾ ಬೇರೆ ಆಕ್ಟ್ಸ್ ಅಲ್ಲೂ ಅದನ್ನ ನೋಡ್ಬಿಡಿದ್ರೆ ಗೊತ್ತಾಗಿರುತ್ತೆ ಯಾವ್ಯಾವ ವರ್ಡ್ ಡೆಫಿನೇಷನ್ ಇದೆ ಅಂತ. ಸೊ ಆ ತರ ಡೆಫಿನೇಷನ್ ಕ್ವಶನ್ಸ್ ಕೇಳ್ತಾರೆ, ಡೈರೆಕ್ಟ್ ಕ್ವಶನ್. ಸೊ ಈಗ ಡೈರೆಕ್ಟ್ ಕ್ವಶನ್ ಅಂದ್ರೆ ಏನು ಅದೆಲ್ಲ ಇನ್ನ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಾನೆ ನಂದು ಇನ್ನೊಂದು ಹಳೆ ವಿಡಿಯೋ ಇದೆ, ಅದು ಹೋಗಿ ನೋಡ್ಕೊಂಡ್ ಬನ್ನಿ, ಗೊತ್ತಾಗುತ್ತೆ. ಸೊ ಕ್ವಶನ್ ನೋಡೋಣ. ವೆನ್ ಮೇ ಬಿ 2 persons be said to be related to each other by off blood in accordance with the Hindu Marriage Act 1955 ಅಂತ ಇದೆ. ಸೊ ಇದು ಆಫ್ ಬ್ಲಡ್, ಫುಲ್ ಬ್ಲಡ್ ಇದೆಲ್ಲಾನು ಸೆಕ್ಷನ್ 3 ಅಲ್ಲಿ ಅಥವಾ 2 ಆಫ್ ಬ್ಲಡ್, ಫುಲ್ ಬ್ಲಡ್ ಇದೆಲ್ಲ ಡೆಫಿನೇಷನ್ ಅಲ್ಲಿ ಬರುತ್ತೆ. ಸೊ ಡೆಫಿನೇಷನ್ ಅಲ್ಲಿ ಹೋಗಿ ನೋಡೋಣ. ಸೊ ಡೆಫಿನೇಷನ್ ಬಂದು 3 ಅಲ್ಲಿ ಇದೆ, ಅಂದ್ರೆ ಸೆಕ್ಷನ್ 3 ಅಲ್ಲಿ ಪೇಜ್ ನಂಬರ್ 2. ಸೊ ಇಲ್ಲಿ 3 clause C ಅಲ್ಲಿ ಫುಲ್ ಬ್ಲಡ್ ಮತ್ತೆ ಆಫ್ ಬ್ಲಡ್ ನ ಡಿಫೈನ್ ಮಾಡಿದ್ದಾರೆ. ಆಪ್ಷನ್ಸ್ ಏನಿದೆ ನೋಡೋಣ. ವೆನ್ ದೇ ಆರ್ ಡಿಸೀಸ್ಡ್ ಡಿಸೆಂಡೆಡ್ ಫ್ರಮ್ ಅ ಕಾಮನ್ ಆನ್ಸಿಸ್ಟರ್ ಬೈ ದ ಸೇಮ್ ವೈಫ್, ಆಪ್ಷನ್ 1. ಆಪ್ಷನ್ ಬಿ ಬಂದು ವೆನ್ ದೇ ಆರ್ ಡಿಸೆಂಡೆಡ್ ಫ್ರಮ್ ಅ ಕಾಮನ್ ಆನ್ಸಿಸ್ಟರ್ ಬೈ ಡಿಫರೆಂಟ್ ವೈಫ್ಸ್ ಅಂತ ಇದೆ. ಆಪ್ಷನ್ ಸಿ ಬಂದು ವೆನ್ ದೇ ಆರ್ ಡಿಸೆಂಡೆಡ್ ಫ್ರಮ್ ಎ ಕಾಮನ್ ಆನ್ಸಿಸ್ಟರ್ ಬೈ ಡಿಫರೆಂಟ್ ಹಸ್ಬೆಂಡ್. ಆಪ್ಷನ್ ಡಿ ಬಂದು ವೆನ್ ದೇ ಆರ್ ಡಿಸೆಂಡೆಡ್ ಫ್ರಮ್ ಎ ಕಾಮನ್ ಆನ್ಸಿಸ್ಟರ್ ಅಟ್ ಆಲ್ ಅಂತ ಇದೆ. ಸೊ ಇದಕ್ಕೆ ಫುಲ್ ಬ್ಲಡ್ ಅಂತ ಅಂದ್ರೆ 2 persons are said to related to each other by full blood when they are descended from a common ancestor and same wife. ಸೊ ಸೇಮ್ ವೈಫ್ ಇದ್ರೆ ಅದನ್ನ ಫುಲ್ ಬ್ಲಡ್ ಅಂತ ಕರೀತಾರೆ. ಸೊ ಇದು ಅದಕ್ಕೆ ಆನ್ಸರ್ ಅಲ್ಲ. ನಾವು ಆಫ್ ಬ್ಲಡ್ ನೋಡ್ಬೇಕು ಅಂತಂದ್ರೆ ವೆನ್ ದ ಡಿಸೆಂಡೆಂಟ್ ಫ್ರಮ್ ದ ಕಾಮನ್ ಅನ್ಸಿಸ್ಟರ್ ಬಟ್ ಡಿಫ್ರೆಂಟ್ ವೈಫ್ಸ್. ಸೊ ಅದಕ್ಕೆ ಆಪ್ಷನ್ ಬಿ ಆನ್ಸರ್ ಆಗುತ್ತೆ. ಸೊ ಆತರ ನಾವು ಈಗ ಫುಲ್ ಬ್ಲಡ್, ಆಫ್ ಬ್ಲಡ್, ಯುಟೇರಿಯನ್ ಬ್ಲಡ್ ಈ ತರ ಒಂದ್ಸಲ ಆದ್ರೂ ನೋಡ್ಕೊಂಡಿದ್ರೆ ಡೆಫಿನೇಷನ್ಸ್ ಎಲ್ಲೆಲ್ಲಿ ಬರುತ್ತೆ, ಏನೇ ಯಾವ್ದಾವ್ದು ಬರುತ್ತೆ ಅಂತ. ಸೊ ಡೆಫಿನೇಷನ್ಸ್ ಅಂದ್ರೆ ಎಲ್ಲಾ ಬೇರೆ ಆಕ್ಟ್ಸ್ ಅಲ್ಲೂ ಕೊಡ್ತಾರೆ, ಅದನ್ನ ಹುಡ್ಕಕ್ ಈಸಿ ಆಗುತ್ತೆ ಆರ್ಟಿಕಲ್ ಸೆಕ್ಷನ್ ಜೊತೆಗೆ ಡೆಫಿನೇಷನ್ ನೋಡ್ಕೊಂಡಿದ್ರೆ. ನೆಕ್ಸ್ಟ್ CRPC ಒಂದು ಕ್ವಶನ್ ನೋಡೋಣ. ಗೊತ್ತು ಇವಾಗ ಚೇಂಜ್ ಆಗಿದೆ ಅಂತ, ಬಟ್ ಹಳೇದೇನಿದೆ ಆಕ್ಟ್ ಅಲ್ಲಿ ಒಂದು ಕ್ವಶನ್ ನೋಡೋಣ. ಬಿಕಾಸ್ ಕ್ವಶನ್ಸ್ ನಂಗೆ ಗೊತ್ತಿರೋದು ಅಂದ್ರೆ ಹಳೆ ಆಕ್ಟ್ಸ್ ಏನಿದೆ CRPC, CPC ಎವಿಡೆನ್ಸ್ ಅದ್ರದ್ದು, ಅದಕ್ಕೆ. ಸೊ ಕ್ವಶನ್ ಬಂದು ಎ ಪರ್ಸನ್ ಅರೆಸ್ಟೆಡ್ ಬೈ ಎ ಪ್ರೈವೇಟ್ ಪರ್ಸನ್ ಫಾರ್ ಕಮಿಟಿಂಗ್ ಎ ನಾನ್ ಬೇಲಬಲ್ ಅಂಡ್ ಕಾಗ್ನಿಸಬಲ್ ಅಫೆನ್ಸ್ shall be re-arrested by a police officer if such person comes under which of the following provisions of the Code of Criminal Procedure 1973. Options ಬಂದು section 41, section 41A, or section 42 and section 43. So 41, 42, 43 ನೋಡ್ಬೇಕು ನಾವು. ಸೊ section 41 ಬಂದು when police may arrest without warrant. ಸೊ ಇದಾಗಲ್ಲ. Then section 41A ಬಂದು ನೋಟಿಸ್ ಆಫ್ ಅಪಿಯರೆನ್ಸ್ ಬಿಫೋರ್ ಪೊಲೀಸ್ ಆಫೀಸರ್ ಅಂತ ಇದೆ, ಇದು ಆಗಲ್ಲ. 42 ಬಂದು ಅರೆಸ್ಟ್ ಆನ್ ರೆಫ್ಯೂಸಲ್ ಟು ಗಿವ್ ನೇಮ್ ಅಂಡ್ ರೆಸಿಡೆನ್ಸ್ ಅಂತ ಇದೆ, ಇದು ಆಗಲ್ಲ. 43 ಬಂದು ಅರೆಸ್ಟ್ ಬೈ ಪ್ರೈವೇಟ್ ಪರ್ಸನ್ ಅಂಡ್ ಪ್ರೊಸೀಜರ್ ಆನ್ ಸಚ್ ಅರೆಸ್ಟ್ ಅಂತ ಇದೆ. ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ದಟ್ ಇಟ್ ಕಮಿಟ್ಸ್ ಅ ನಾನ್ ಬೇಲಬಲ್ ಅಂಡ್ ಕಾಗ್ನೈಸಬಲ್ ಅಫೆನ್ಸ್ ಇದ್ರೆ ವಿತೌಟ್ ವಾರೆಂಟ್ ಅವ್ರನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೋದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೀವು ಬೇಕಾದ್ರೆ ನೋಡ್ಬೋದು. 21 ಪೇಜ್ ನಂಬರ್ ಸೆಕ್ಷನ್ 43 ಅಲ್ಲಿ ಅವರು ನೀಟಾಗಿ ಅದನ್ನ ಅರೆಸ್ಟ್ ಬೈ ಪ್ರೈವೇಟ್ ಪರ್ಸನ್ ಅಂಡ್ ಪ್ರೊಸೀಜರ್ ಅಂಡ್ ಸಚ್ ಅರೆಸ್ಟ್ ಅನ್ನೋದನ್ನ
ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದನ್ನ ಓದಿದ್ರೆ ಆ ಪ್ಯಾರಾನ ನಿಮ್ಗೆ ಗೊತ್ತಾಗುತ್ತೆ ಅದು ಆನ್ಸರು. ಸೊ ಆ ಥರ ನೀವು ಫಸ್ಟೇ ಒಂದ್ಸಲ ಓದಿದ್ರೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಆ ಸೆಕ್ಷನ್ ಅಲ್ಲಿ ಒಂದೆರಡು ಲೈನ್ ನೀವು ಪಟ ಅಂತ ಓದಿದ್ರೆ ಅವಾಗ್ಲೂ ಆನ್ಸರ್ ಸಿಗುತ್ತೆ. ಇದಕ್ಕೆ ಆನ್ಸರ್ ಬಂದು ಆನ್ಸರ್ ಡಿ ಸೆಕ್ಷನ್ 43 ಆಗುತ್ತೆ. ಸೊ ಈ ತರ ಯಾವ್ದು ಇದೆ ಅಂತಲ್ಲ, ಯಾವ್ದೇ ಚಿಕ್ಕ ಆಕ್ಟ್ ಆಗಿದ್ರು ಅಷ್ಟೇ ಸ್ಪೆಸಿಫಿಕ್ ರಿಲೀಫ್ ಆಕ್ಟು ಅಥವಾ IPR ಆ ಥರದ್ರಲ್ಲಿ ಅಂದ್ರೆ ಕ್ವಶನ್ಸ್ ಕೇಳಿರ್ತಾರೆ, ಯಾವ್ದಾದ್ರು ಆರ್ಟಿಕಲ್ ಸೆಕ್ಷನ್ಸ್ ನ ಮೆನ್ಷನ್ ಮಾಡಿ. ಆ ಥರದ್ದಿದ್ದಾಗ ನೀವು ಡೈರೆಕ್ಟ್ ಅಲ್ಲೇ ಹೋಗ್ಬಿಟ್ಟು ಆ ಸೆಕ್ಷನ್ ನೋಡಿದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಐ ಹೋಪ್ ನಿಮ್ಗೆ ನಾನು ಬೇರೆ ಆಕ್ಟ್ಸ್ ಯೂಸ್ ಮಾಡಿ ಹೆಂಗೆ ಅಲ್ಲಿ ಆನ್ಸರ್ ಹುಡ್ಕೋದು ಎಕ್ಸಾಮ್ ಅಲ್ಲಿ ಅಂತ ಹೇಳಿದ್ದು ಅರ್ಥ ಆಯ್ತು ಅಂತ. ಸೊ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಎಕ್ಸಾಮ್ ಬರೀತಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಅಂಡ್ ನಿಮ್ಗೆ ಏನಾದ್ರು ಡೌಟ್ ಇದೆ ಅಥವಾ ಸಜೆಷನ್ಸ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಅಂಡ್ ಇದೇ ತರ ಜಾಸ್ತಿ ವಿಡಿಯೋಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.